ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 22ನೇ ತಾರೀಕು ಸ್ನೇಹಿತರೆ, 2025 ಜೂನ್ 22ನೇ ತಾರೀಕು ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ, ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ, ಇನ್ನು ಚಿನ್ನದ ತಜ್ಞರು ಏನು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆಯನ್ನು ಮಾಡುವುದಕ್ಕೆ ಏನು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ಸ್ನೇಹಿತರೆ, ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ಮೊದಲೇ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಇಂದು ಬೆಂಗಳೂರು ಮೈಸೂರಿನಲ್ಲಿ ಸ್ನೇಹಿತರೆ 24 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ, ನಿನ್ನೆಯ ಬೆಲೆ ಎಷ್ಟಿದೆ ಮತ್ತು ಇಂದಿನ ಬೆಲೆ ಎಷ್ಟಿದೆ, ಟೋಟಲ್ ಎಷ್ಟು ಬದಲಾವಣೆಯಾಗಿದೆ ಅನ್ನೋಂಥ ಟೋಟಲ್ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ. 1 ಗ್ರಾಮ್ ಬೆಲೆ ಸ್ನೇಹಿತರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಇಂದಿನ ಬೆಲೆ 10,075 ರೂಪಾಯಿ, ನಿನ್ನೆಯ ಬೆಲೆ 10,048 ರೂಪಾಯಿ ಸ್ನೇಹಿತರೆ, ಅಂದರೆ 27 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು 8 ಗ್ರಾಮ್ಗೆ 80,600 ಇಂದಿನ ಬೆಲೆ, ನಿನ್ನೆಯ ಬೆಲೆ 80,384, ಅಂದರೆ 216 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 1,750 ರೂಪಾಯಿ, ಹಿಂದಿನ ಬೆಲೆ, ನಿನ್ನೆಯ ಬೆಲೆ 1,480, ಅಂದರೆ 270 ರೂಪಾಯಿ ಜಾಸ್ತಿಯಾಗಿದೆ. 100 ಗ್ರಾಮ್ಗೆ 10,07,500 24 ಕ್ಯಾರೆಟ್ ಚಿನ್ನದ ಬೆಲೆ, ನಿನ್ನೆಯ ಬೆಲೆ 10,04,800, ನಿನ್ನೆಯ ಬೆಲೆ ಅಂದರೆ 2,700 ಜಾಸ್ತಿಯಾಗಿದೆ ಸ್ನೇಹಿತರೆ, ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಹಿಂದಿನ 1 ಗ್ರಾಮ್ ಬೆಲೆ ಸ್ನೇಹಿತರೆ 9,235 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 9,210, ಅಂದರೆ 25 ರೂಪಾಯಿ ಬದಲಾವಣೆ ಆಗಲಿದೆ. ಇನ್ನು 8 ಗ್ರಾಮ್ಗೆ 73,880 ರೂಪಾಯಿ ಹಿಂದಿನ ಬೆಲೆ, ನಿನ್ನೆಯ ಬೆಲೆ 73,680, ಅಂದರೆ 200 ರೂಪಾಯಿ ಜಾಸ್ತಿಯಾಗಿದೆ ಸ್ನೇಹಿತರೆ. ಇನ್ನು 10 ಗ್ರಾಮ್ಗೆ 92,350 ಹಿಂದಿನ ಬೆಲೆ, ನಿನ್ನೆಯ ಬೆಲೆ ಸ್ನೇಹಿತರೆ 92,100 ರೂಪಾಯಿ, ಅಂದರೆ ಬದಲಾವಣೆ ಎಷ್ಟಾಗಿದೆ ಅಂದರೆ 250 ರೂಪಾಯಿ ಬದಲಾವಣೆಯನ್ನು ನೀವು ನೋಡ್ತಾ ಇರ್ಬೋದು. ಅದೇ ರೀತಿ 100 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ 9,23,500 ಇಂದಿನ ಬೆಲೆ, ನಿನ್ನೆಯ ಬೆಲೆ 9,21,000, ಅಂದರೆ 2,500 ಸ್ನೇಹಿತರೆ ಜಾಸ್ತಿಯಾಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡೋದಾದರೆ 1 ಗ್ರಾಮ್ಗೆ 7,556 ಇಂದಿನ ಬೆಲೆ, ನಿನ್ನೆಯ ಬೆಲೆ 7,536, ಅಂದರೆ 20 ರೂಪಾಯಿ ಬದಲಾವಣೆ ಆಗಲಿದೆ ಸ್ನೇಹಿತರೆ ಆಗಿದೆ. 8 ಗ್ರಾಮ್ಗೆ 60,448 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 60,288, ಅಂದರೆ 160 ರೂಪಾಯಿ ಚೇಂಜಸ್ನ ನೀವು ನೋಡ್ತಾ ಇರ್ಬೋದು. ನಿನ್ನೆಗೆ ಹೋಲಿಕೆ ಮಾಡಿದರೆ ಸ್ನೇಹಿತರೆ ಇಂದಿನ ಬೆಲೆ 160 ರೂಪಾಯಿ ಜಾಸ್ತಿಯಾಗಿದೆ. ಇನ್ನು ಅದೇ ರೀತಿ 10 ಗ್ರಾಮ್ಗೆ 75,560 ಇಂದಿನ ಬೆಲೆ, ನಿನ್ನೆಯ ಬೆಲೆ 75,360, 200 ರೂಪಾಯಿ ಜಾಸ್ತಿಯಾಗಿದೆ, ನಿನ್ನೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಇನ್ನು 100 ಗ್ರಾಮ್ಗೆ 7,55,600 ಹಿಂದಿನ ಬೆಲೆ, ನಿನ್ನೆಯ ಬೆಲೆ 7,53,600, ಅಂದರೆ 2,000ವನ್ನು ನೀವು ನೋಡ್ತಾ ಇರ್ಬೋದು ಬದಲಾವಣೆಯನ್ನು. ಅದೇ ರೀತಿ ಸ್ನೇಹಿತರೆ, ನೀವು ಕಳೆದ 10 ದಿನಗಳಿಗೆ ಹೋಲಿಕೆಯನ್ನು ಮಾಡಿದರೆ ಸ್ನೇಹಿತರೆ, ಹಿಂದಿನ ದಿನ
ಚಿನ್ನ ಮತ್ತು ಬೆಳ್ಳಿಯ ದರ ಸ್ವಲ್ಪ ಜಾಸ್ತಿಯಾಗಿದೆ. ಸೊ ಹಾಗಾಗಿ ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ಪ್ರತಿನಿತ್ಯ ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ. ಇನ್ನು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ನೇಹಿತರೆ ಇಂದಿನ ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದಾದರೆ 1 ಗ್ರಾಮ್ಗೆ 110 ರೂಪಾಯಿ. ನೆನೆನೂ ಕೂಡ ಸೇಮ್ ಇದೆ. 1 ಗ್ರಾಮ್ಗೆ 110 ರೂಪಾಯಿ, ಏನೂ ಚೇಂಜಸ್ ಕಂಡು ಬಂದಿಲ್ಲ. ಇನ್ನು 10 ಗ್ರಾಮ್ಗೆ 1100 ರೂಪಾಯಿ ಹಿಂದಿನ ಬೆಲೆ, ನಿನ್ನೆಯ ಬೆಲೆ ಕೂಡ ಸೇಮ್ ಇದೆ. ಇನ್ನು 100 ಗ್ರಾಮ್ಗೆ 11,000, ನಿನ್ನೆಯ ಬೆಲೆ ಕೂಡ 11,000 ಇದೆ. ಇನ್ನು 1 kg ಬೆಳ್ಳಿಯ ಬೆಲೆ 1,10,10,000 1,00,000 ಸ್ನೇಹಿತರೆ 10,000, ಏನು ಚೇಂಜಸ್ ಕಂಡು ಬಂದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಜೂನ್ 22ನೇ ತಾರೀಕು ಸ್ನೇಹಿತರೆ ಇಂದಿನ ಚಿನ್ನದ ದರ ಪ್ರಮುಖ ನಗರಗಳಲ್ಲಿ ಎಷ್ಟಿದೆ, ಯಾವಾಗ ಖರೀದಿ ಮಾಡಿದರೆ ಒಳಿತು ಅನ್ನೋದನ್ನು ನೋಡೋದಾದರೆ, ಚಿನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಕೇವಲ ಆಭರಣವಾಗಿ ಮಾತ್ರವಲ್ಲ ಸ್ನೇಹಿತರೆ, ಹೂಡಿಕೆಯ ಒಂದು ಸುರಕ್ಷಿತ ಮಾರ್ಗವಾಗಿಯೂ ಪರಿಗಣಿತವಾಗಿದೆ. ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ದರದಲ್ಲಿ ಗಣನೀಯವಾಗಿ ಏರಿಕೆಯನ್ನು ಕಂಡು ಬಂದಿದೆ. ಇದು ಸಾಮಾನ್ಯ ಜನರಿಂದ ಹಿಡಿದು ಹೂಡಿಕೆದಾರರವರೆಗೆ ಎಲ್ಲರ ಗಮನ ಸೆಳೆದಿದೆ. ಈ ಏರಿಕೆಯ ಹಿಂದಿನ ಕಾರಣಗಳು, ಅದರ ಪರಿಣಾಮಗಳು ಮತ್ತು ಭವಿಷ್ಯದ ಒಂದಿಷ್ಟು ಊಹೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಚಿನ್ನದ ದರ ಏರಿಕೆಗೆ ಕಾರಣಗಳೇನು, ಇಳಿಕೆಗೆ ಕಾರಣಗಳೇನು ಅಂದರೆ ಸ್ನೇಹಿತರೆ, ಮೊದಲನೇದಾಗಿ ಏರಿಕೆಯ ಕಾರಣಗಳು. ಯಾಕಂದರೆ ಚಿನ್ನದ ದರ ಏರಿಕೆಗೆ ಹಲವು ಕಾರಣಗಳಿವೆ. ಮೊದಲಿಗೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಹೂಡಿಕೆದಾರರನ್ನು ಚಿನ್ನದಂತಹ ಸುರಕ್ಷಿತ ಆಸ್ತಿಗಳ ಕಡೆಗೆ ಒಲವು ತೋರಿಸುವಂತೆ ಮಾಡಿದೆ. ಎರಡನೇದಾಗಿ ಡಾಲರ್ ಮೌಲ್ಯದಲ್ಲಿನ ಕುಸಿತ ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆಯ ಏರಿಕೆಯ ದರವನ್ನು ಗಗನಕ್ಕೇರಿಸಿದೆ. ಇದರ ಜೊತೆಗೆ ಆಭರಣ ಉದ್ಯಮದಲ್ಲಿ ಮದುವೆ ಸೀಸನ್ ಮತ್ತು ಉತ್ಸವಗಳು ಸಂದರ್ಭಗಳಲ್ಲಿ ಚಿನ್ನದ ಬೇಡಿಕೆಯು ದರ ಏರಿಕೆಗೆ ಕಾರಣವಾಗಿದೆ. ಇನ್ನು ಗ್ರಾಹಕರ ಮೇಲಿನ ಪರಿಣಾಮ. ಚಿನ್ನದ ದರ ಏರಿಕೆಯು ಸಾಮಾನ್ಯ ಗ್ರಾಹಕರಿಗೆ ತೊಂದರೆಯನ್ನುಂಟು ಮಾಡಿದೆ. ಆಭರಣ ಖರೀದಿಗಾಗಿ ಉಳಿತಾಯ ಮಾಡಿದವರಿಗೆ ಈ ಏರಿಕೆ ಆರ್ಥಿಕ ಒತ್ತಡವನ್ನು ತಂದಿದೆ. ಮದುವೆಯಂತಹ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಗೆ ಚಿನ್ನದ ಖರೀದಿ ಕಡಿಮೆಯಾಗಿದ್ದು ಜನರ ಪರ್ಯಾಯ ಲೋಹಗಳತ್ತ ಗಮನ ಹರಿಸುತ್ತಿದ್ದಾರೆ. ಆದರೆ ಚಿನ್ನದ ಹೂಡಿಕೆದಾರರಿಗೆ ಇದು ಲಾಭದಾಯಕ ಅವಕಾಶವಾಗಿದೆ ಸ್ನೇಹಿತರೆ, ಏಕೆಂದರೆ ಚಿನ್ನ ಮೌಲ್ಯ ದೀರ್ಘಕಾಲೀನವಾಗಿ ಸ್ಥಿರವಾಗಿರುತ್ತದೆ. ಮುಂದಿನ ದಿನಗಳಲ್ಲೂ ಕೂಡ ಚಿನ್ನ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹೂಡಿಕೆದಾರರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಭವಿಷ್ಯದ ದೃಷ್ಟಿಕೋನ ಬಗ್ಗೆ ಹೇಳೋದಾದರೆ, ತಜ್ಞರ ಪ್ರಕಾರ ಚಿನ್ನ ದರ ಏರಿಕೆಯ ಈ ಪ್ರವೃತ್ತಿ ಕೆಲವು ತಿಂಗಳವರೆಗೆ ಮುಂದುವರಿಯಬಹುದು. ಜಾಗತಿಕ ಆರ್ಥಿಕತೆ ಸ್ಥಿರವಾದರೆ ಚಿನ್ನದ ಬೇಡಿಕೆಯು ಸ್ವಲ್ಪ ಕಡಿಮೆಯಾಗಬಹುದು. ಆದರೆ ಭಾರತದಂತಹ ದೇಶದಲ್ಲಿ ಚಿನ್ನದ ಸಾಂಸ್ಕೃತಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡಾಗ ದರ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆ ಕಡಿಮೆ. ಆದರೆ ಗ್ರಾಹಕರು ಮತ್ತು ಹೂಡಿಕೆದಾರರು ತಮ್ಮ ಆರ್ಥಿಕ ಯೋಜನೆಯನ್ನು ಎಚ್ಚರಿಕೆಯಿಂದ ರೂಪಿಸಬೇಕು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸ್ನೇಹಿತರೆ ಮುಂದಿನ ತಿಂಗಳುಗಳು ಬೆಟರ್ ಅಂತ ಹೇಳ್ತಾ ಇದ್ದಾರೆ ಚಿನ್ನದ ತಜ್ಞರು. ಏಕೆಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಸ್ವಲ್ಪ ಕಡಿಮೆಯಾಗಲಿದೆ ಮುಂದಿನ ದಿನಗಳಲ್ಲಿ, ಅಲ್ಲಿ ತನಕ ಕಾಯುವುದು ಉತ್ತಮ ಎಂದು ತಿಳಿಸಿದ್ದಾರೆ. ಇನ್ನು ಪ್ರಮುಖ ನಗರಗಳಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ, ಚೆನ್ನೈಯಲ್ಲಿ ಸ್ನೇಹಿತರೆ ಬೆಳ್ಳಿಯ ಬೆಲೆ 100 ಗ್ರಾಮ್ಗೆ 12,200 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಮುಂಬೈಯಲ್ಲಿ ಸ್ನೇಹಿತರೆ 11,200 ರೂಪಾಯಿ ಇದೆ. ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಸ್ವಲ್ಪ ಕಡಿಮೆಗೆ ಸಿಗಲಿದೆ, ಸ್ವಲ್ಪ ಜಾಸ್ತಿ ಆಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ದೆಹಲಿ, ಕೋಲ್ಕತ್ತಾದಲ್ಲಿ ಸೇಮ್ ರೇಟ್ ಇದೆ, 11,200 ರೂಪಾಯಿ. ಇನ್ನು ಬೆಂಗಳೂರಲ್ಲೂ ಕೂಡ ಸ್ನೇಹಿತರೆ 11,200 ರೂಪಾಯಿ. ಹೈದರಾಬಾದಲ್ಲಿ ಮಾತ್ರ 12,210. ಕೇರಳದಲ್ಲೂ ಕೂಡ 12,200 ರೂಪಾಯಿ ಇದೆ ಸ್ನೇಹಿತರೆ. ಪುಣೆಯಲ್ಲಿ 11,200, ವಡೋದರದಲ್ಲಿ 11,200, ಅಹಮದಾಬಾದಲ್ಲೂ ಕೂಡ 11,200 ಇದೆ. ಅದೇ ರೀತಿ ಚಿನ್ನದ ಬೆಲೆಯನ್ನು ಕೇಳೋದಾದರೆ, ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ ಸ್ನೇಹಿತರೆ, ಚೆನ್ನೈಯಲ್ಲಿ 9,263 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಮುಂಬೈಯಲ್ಲಿ 9,263 ಇದೆ. ಆದರೆ ದೆಹಲಿಯಲ್ಲಿ ಎಷ್ಟು ಜಾಸ್ತಿ ಇದೆ ಅಂದರೆ 9,281 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲೂ ಕೂಡ 9,263 ರೂಪಾಯಿ ಇದೆ. ಬೆಂಗಳೂರಲ್ಲೂ ಕೂಡ ಸೇಮ್ ಇದೆ ಸ್ನೇಹಿತರೆ.
ಇನ್ನು ಹೈದರಾಬಾದಲ್ಲೂ ಕೂಡ ಸೇಮ್ ಇದೆ 9,263 ರೂಪಾಯಿ. ಕೇರಳದಲ್ಲೂ ಕೂಡ ಸೇಮ್ ಇದೆ. ಆದರೆ ಪುಣೆಯಲ್ಲಿ ಮತ್ತು ವಡೋದರದಲ್ಲಿ 9,271, ಅಹಮದಾಬಾದಲ್ಲೂ ಕೂಡ 9,271 ಇದೆ. ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಜಾಸ್ತಿ ಇದೆ ಅನ್ನೋದನ್ನ ಕೇಳೋದಾದರೆ ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ GSTಗಳಂತಹ ಕೆಲವು ನಿಯತಾಂಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ನೀವುಗಳು ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಇದರಿಂದ ನೀವು ಏನಾದರೂ ತೊಂದರೆಗೊಳಗಾಗಿದ್ದರೆ ದೂರನ್ನು ಕೂಡ ನೀಡಬಹುದು. ಯಾವ ಅಪ್ಲಿಕೇಶನ್ ಅನ್ನೋದನ್ನ ಕೇಳೋದಾದರೆ BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾಗಿ ಚಿನ್ನವನ್ನು ಖರೀದಿ ಮಾಡಬೇಕಂದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಚಿನ್ನದ ಬಗ್ಗೆ ತಿಳ್ಕೊಂಡಾಯಿತು. ಅದೇ ರೀತಿ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ ಚಿನ್ನದಲ್ಲಿ ನಾವು ಯಾವುದನ್ನ ಖರೀದಿ ಮಾಡಿದ್ರೆ ಬೆಟರ್ ಅಂತ ಕೇಳ್ತಾ ಇದ್ದೀರಾ. ಆದರೆ 22 ಕ್ಯಾರೆಟ್ ಚಿನ್ನ ಸ್ನೇಹಿತರೆ ಪ್ರತಿನಿತ್ಯ ನಾವು ಯೂಸ್ ಮಾಡ್ಬೋದು ಆ ಚಿನ್ನವನ್ನು ಹಾಕ್ಕೊಂಡು. ಆದರೆ 24 ಕ್ಯಾರೆಟ್ ಚಿನ್ನ ಸ್ನೇಹಿತರೆ ತೆಳುವಾಗಿರುತ್ತದೆ. ಸೊ ಹಾಗಾಗಿ ಹೂಡಿಕೆದಾರರಿಗೆ ಇದು ಉತ್ತಮ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸ್ನೇಹಿತರೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ಕೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಯಾರೆಲ್ಲ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ನಿಮ್ಮ ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.